ವಿರೋಧಿ ತಹಶೀಲ್ದಾರ್ಗೆ ದಲಿತ ವಿರೋಧಿ ತಹಶೀಲ್ದಾರ್ಗೆ ದಲಿತ ವಿರೋಧಿ ತಹಶೀಲ್ದಾರ್ಗೆ ದಲಿತ ವಿರೋಧಿ ತಹಶೀಲ್ದಾರ್ಗೆ ತೊಡಗಲಿ ತಹಶೀಲ್ದಾರ್ ಮಾನ್ಯ ಪತ್ರಿಕಾ ಬಂಧು ಮಿತ್ರರಲ್ಲಿ ನನ್ನ ಮನವಿ, ನಾನು ಮಾನ್ಯ ತಹಸೀಲ್ದಾರ್ ಅವ್ರ ಹತ್ರ ಮೊನ್ನೆ ಮಂಗಳವಾರ AC ಮೇಡಮ್ ಬಂದಿದ್ದರು. AC ಮೇಡಮ್ ಮುಂದೆನೇ ನನ್ನದೊಂದು ತಕರಾರು ಪ್ರಕರಣ ದಾಖಲಾಗಿದೆ. ಈ ವಿಚಾರವಾಗಿ ನನಗೆ ನೋಟಿಸ್ ಕೊಟ್ಟಿದ್ದರು, ನನ್ನ ಎದುರುದಾರರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆ ವಿಚಾರವಾಗಿ AC ಮೇಡಮ್ ಮುಂದೆ ನಾನು ಮಾತಾಡಿ ತಹಸೀಲ್ದಾರ್ ಗಮನಕ್ಕೆ ತಂದೆ. ಅವರು ಅವರ ಸಹೋದ್ಯೋಗಿಯಾದ ಇವ್ರಿಗೆ ನೋಟಿಸನ್ನು ವಾಟ್ಸಪ್ ಮಾಡಿ ಇದನ್ನು ತಡೆ ಹಿಡೀರಿ, ಮುಂದೆ ಹಿಂದೆ ಇದ್ದಂಥ ಭಾಗ್ಯ ಮೇಡಮ್ ತಹಸೀಲ್ದಾರ್ ಅವರು ಆರ್ಡ್ರ್ ಮಾಡಿದ್ದಾರೆ. ಈ ಮ್ಯಾನ್ಯುಯಲ್ ಆದೇಶನ ಮಾಡೋಂಗಿಲ್ಲ, ಡಿಜಿಟಲೈಸ್ ಇದಾಗಿರೋದ್ರಿಂದ ಅವ್ರದ್ದು ಡಿಜಿಟಲೈಸ್ ಫ್ರೀಸ್ ಆಗಿದೆ, ತಮ್ಮ ಆಗಿರೋದ್ರಿಂದ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾವೆಲ್ಲ ಒಂದು 20 ಜನ ಅಲ್ಲಿ ಹೋಗಿದ್ವಿ. ಅದನ್ನು ಕೇಳ್ಕೊಂಡು ಬಂದ್ವಿ. ಬಂದಾದಮೇಲೆ ಏಕಾಏಕಿ ಆ ಸಹೋದ್ಯೋಗಿ ಹೇಮಾ ಅನ್ನೋರನ್ನ ಕರೆಸ್ಕೊಂಡು ಆದೇಶ ಮಾಡಿ ಇದನ್ನು ಮಾಡಿ ಸರಿಯಾಗಿದೆ ಅಂತೇಳಿ ಮಾಡಿದ್ದಾರೆ. ಇದು ಏಕಪಕ್ಷೀಯವಾಗಿ ಆದೇಶ ಮಾಡಿ ಕಳಿಸಿದ್ದಾರೆ. ಎದುರುದಾರದ್ದು ಇದುವರೆಗೂ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ, ಯಾವುದೇ ದಾಖಲೆ ತರಿಸ್ಕೊಂಡಿಲ್ಲ. ಇವರು ಹಿಂದೆ ಇದ್ದಂಥ ತಹಸೀಲ್ದಾರ್ ಗ್ರೇಟ್ ತಹಸೀಲ್ದಾರ್ ಭಾಗ್ಯ ಅವರು ಅವ್ರ ಹತ್ರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 5 ಲಕ್ಷದ ಆಮಿಷ ಅಮೌಂಟ್ ತಗೊಂಡು ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ತಾವುಗಳು ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ವಿಚಾರವಾಗಿ ತಹಸೀಲ್ದಾರ್ ಅವ್ರಿಗೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ನಾವು 1 ಗಂಟೆಯಿಂದ ಕಾಯ್ದು ಅವ್ರನ್ನ ಕೇಳಿದ್ವಿ. ಆದರೆ ಅವರು ಯಾವುದೇ ಸಮಯ ನಿಗದಿ ಮಾಡ್ದಂಗೆ ಏನು ಇದು ಮಾಡ್ದಂಗೆ ನಮ್ಮನ್ನು ಕಾಯಿಸಿ ಆಚೆ ಹೋಗಿದ್ದಾರೆ. ಏಕಾಏಕಿ ಆಚೆ ಬಂದು ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಮೇಡಮ್ ಏನಿಗೆ ಇದು ಯಾರಿಗೂ ಗೌರವ ಕೊಡದೆ ಈ ಥರ ಹಿಂಗೆ ಹೋಗ್ತಾ ಇದ್ದೀರಾ, ನಾವೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಕೇಳಿದಾಗ ಅವರು ಕಾಯ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಇದುವರೆಗೂ ಬಂದಿಲ್ಲ. ಗ್ರೇಟ್ ತಹಸೀಲ್ದಾರು ನಾನು ತಗರಾಲ್ ಪ್ರಕರಣ ಕೊಟ್ಟಾಗ ಭಾಗ್ಯ ತಹಸೀಲ್ದಾರ್ಗೆ ಅಧಿಕಾರ ಇತ್ತು. ಆ ಅಧಿಕಾರ ಸರ್ಕಾರ ಸ್ಟಾಪ್ ಮಾಡ್ತು. ಏನು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, ಇದನ್ನು ಮ್ಯಾನ್ಯುಯಲ್ ಯಾವುದು ಆದೇಶ ಮಾಡಬೇಡಿ ಅಂತೇಳಿ ಸ್ಟಾಪ್ ಮಾಡ್ತು. ಆ ಸ್ಟಾಪ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಟೈಮಿಂಗ್ಸು ಏನೂ ಆಗಿರಲಿಲ್ಲ. ನನಗೆ ನೋಟಿಸ್ ಬಂದಾದಮೇಲೆ ನೋಟಿಸ್ ಮುಖಾಂತರ ನಾನು ದಾಖಲೆಗಳು ಸಲ್ಲಿಸಿದೆ. ಆದರೆ ಎದುರುದಾರರಿಗೆ ನೋಟಿಸ್ ಹೋಗಿದ್ರು ಇದುವರೆಗೂ ಯಾವುದೇ ದಾಖಲೆ ಸಲ್ಲಿಸಿಲ್ಲ. 5 ಲಕ್ಷದ ಆರೋಪ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಏನಾದ್ರು ಇದೆಯಾ ನಿಮ್ಮಲ್ಲಿ? ಅದ್ರ ಬಗ್ಗೆ ದಾಖಲೆ ಏನಿಲ್ಲ. ಇವಾಗ ನನ್ನನ್ನು ಏಕಪಕ್ಷೀಯವಾಗಿ ಏನು ಆದೇಶ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಬಂದು 5 ಕೋಟಿ ರೂಪಾಯಿ 2.5 ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ. ಹಾಗಾಗಿ ಇವರು ಎದುರುದಾರ ಹತ್ರ ಕಮಿಟ್ ಆಗಿರೋದು ಉದ್ದೇಶದಿಂದಲೇ ಅವ್ರಿಗೆ ಯಾವುದೇ ದಾಖಲೆ ಕೊಡಲಿಲ್ಲ ಅಂದರೂ ಸಹ ಇವರು ಆದೇಶ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ. ತಕರಾರು ಅರ್ಜಿಗೆ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ಅಥವಾ ನಿಮಗೆ ಸ್ಪಂದಿಸಲಿಲ್ಲ ಅನ್ನೋ ಇದಕ್ಕೋಸ್ಕರ? ನಮ್ಮ ತಕರಾರು ಅರ್ಜಿಗೆ ಸ್ಪಂದಿಸಲಿಲ್ಲ ಒಂದು. ಎರಡನೇದು, ನಾವು ಅವ್ರ ಹತ್ರ ನಮ್ಮ ವಿಷಯನ ಅವ್ರಿಗೆ ಗಮನಕ್ಕೆ ಕೊಡೋಣ ಅಂತ ಹೋದಾಗ ಅವರು ನಮ್ಮನ್ನು ನಿಂದಿಸಿ ನಿಮ್ಮ ಅಕ್ಕಗಳು ಹೆಸರಿ ನೋಡೋದು ಅಂತ ಹೇಳಿ ನಿಂದಿಸಿ ಕಳಿಸಿದ್ದಾರೆ. ಕಮಿಟಿ ಮೆಂಬರು ದೊಡ್ಡಬಳ್ಳಾಪುರ ಭಾಗ. ಈಗ ನಾವು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ವಿಚಾರ ಏನಂದರೆ, ನಾವು ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ದಲಿತರು, ರೈತರು, ಸಾರ್ವಜನಿಕರು ವಿಚಾರವಾಗಿ ಕುಂದುಕೊರತೆನ ಹೇಳ್ಕೊಳಕ್ಕೆ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ನಾವು ಈ 3 ದಿವಸದ ಹಿಂಭಾಗ ನಾವು ಹೋಗಿದ್ದಾಗ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ಎಷ್ಟು ಸರಿ ನೀವು ಮಖ ತೋರಿಸ್ತೀರಪ್ಪ, ನಿಮ್ಮ ಮಖ ನೋಡಿ ನನಗೆ ಬೇಜಾರಾಗ್ಬಿಟ್ಟೈತೆ, ನಿಮ್ಮ ಮಖ ನೋಡೋಕೆ ನನ್ನ ಕೈಲಿ ಆಗ್ತಿಲ್ಲ, ದಯವಿಟ್ಟು ಹೊಟ್ಟೆಗೆ ಆಚೆ ಅಂತ ನಮಗೆ ಗದರಿದ್ರು. ಆಮೇಲೆ ಮಾರನೇ ದಿವಸ ನಾವು ಬೆಳಗ್ಗೆ ತಿರ್ಗಾ ನಾವು ನಮ್ಮನ್ನು ಭೇಟಿ ಮಾಡಬೇಕು ಅಂತ ನಾವು ನಿನ್ನೆ ದಿವಸ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದಾಗ ಕುಂದುಕೊರತೆ ಕೇಳೋಣ ಅಂತ ಹೋದಾಗ ಮೇಡಮ್ ಅವರು 3 ಗಂಟೆ ಮೇಲೆ ಬರಬೇಕು, 3 ಗಂಟೆ ಒಳಗಡೆ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲ್ಲ, ಮಾತಾಡಲ್ಲ ನಾನು ಅಂತ ಅವರು ಈಚೆ ಕಡೆ ಬೋರ್ಡ್ ಹಾಕಿದ್ದಾರೆ. ನಾವು 3 ಗಂಟೆಗೆ 3 ಗಂಟೆಗೆ ಹೋದ ತಕ್ಷಣ ನಮಗೆ ಅವರು ಭೇಟಿ ಮಾಡೋಕ್ಕೆ ನಮಗೆ ಸಮಯ ಕೊಡಲಿಲ್ಲ. 3:15ವರೆಗೂ ನಾವು ಅವರ ಚೇಂಬರ್ ಈಚೆ ಕಡೆ ನಾವು ಕಾದು ನಿಂತ್ಕೊಂಡಿದ್ದೋ. ಏಕಾಏಕಿ ಅವರು ತಕ್ಷಣ ಏನು ಮಾಡಿದ್ರು, 3:45ಕ್ಕೆ ಕರೆಕ್ಟಾಗಿ ಆಚೆ ಕಡೆ ಎದ್ದು ಬಂದು ಸೀದಾ ಅವರು ಆಚೆ ಕಡೆ ಬಂದು ಹೊರಟೋದ್ರು. ನಾವು ಅರ್ಧದಲ್ಲೇ ನಾವು ತಡಾಕ್ಬಿಟ್ಟು, ಮೇಡಮ್ ಅವರೇ ನಾವು ನಿಮ್ಮನ್ನು ಕುಂದುಕೊರತೆ ಕೇಳಕ್ಕೆ ಬಂದಿದ್ದೀವಿ, ನಾವು ನಮ್ಮ SC ST ಜನಾಂಗದ ಬಗ್ಗೆ ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದಾಗ 4 ಗಂಟೆಯಿಂದ 5 ಗಂಟೆ ಮೇಲೆ ಬನ್ನಿ,
ನಾನು ಯಾವುದೋ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ಈಗ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏಕಾಏಕಿ ಹೋಗ್ಬಿಟ್ರು, ನಮ್ಮನ್ನು ಮಾತಾಡ್ಸಲಿಲ್ಲ ಅವರು. ಈ ಥರ ಅವರು ನಮ್ಮ ನೆಲಮಂಗಲ ತಾಲೂಕಿನ ದಲಿತರ ಬಗ್ಗೆ, SC/ST ಬಗ್ಗೆ ಅಸ್ಪೃಶ್ಯತೆ ತೋರಿಸ್ತವ್ರೆ. ಇದುವರೆಗೂ ನೆಲಮಂಗಲಕ್ಕೆ ತುಂಬ ಜನ ತಹಸೀಲ್ದಾರ್ ಬಂದವ್ರೆ. ಈ ಥರ ತಹಸೀಲ್ದಾರ್ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ. ಆದ್ದರಿಂದ ಈ ಕೂಡಲೇ ಈ ತಹಸೀಲ್ದಾರರು ನಮ್ಮ ನೆಲಮಂಗಲದಿಂದ ಹೊರಗಡೆ ಹೋಗಬೇಕು. ಆಮೇಲೆ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಜನಾಂಗದ ಪರವಾಗಿ ಈ ತಹಸೀಲ್ದಾರ್ ಅವ್ರನ್ನ ಅಮಾನತಲ್ಲಿಟ್ಟು ಈ ಕೂಡಲೇ ಇವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ಇದ್ರ ವಿರುದ್ಧವಾಗಿ DC ಸಾಹೇಬರಿಗೆ, RC ಸಾಹೇಬರಿಗೆ, ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡೋಕ್ಕೆ ಈಗ ಹೊರಟಿದ್ದೀವಿ. ಹಾಗಾಗಿ ನಮಗೆ ನ್ಯಾಯ ಕೊಡೋವರೆಗೂ ನಾವು ಈ ಪ್ರಕರಣ ಇಲ್ಲಿಗೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಯಾವ ವಿಚಾರವಾಗಿ ನೀವು ತಹಸೀಲ್ದಾರ್ ಬಳಿ ಮಾತಾಡೋಕೆ ಹೋಗಿದ್ದಿತ್ತು, ನಮ್ಮ SC/ST ಸಂಬಂಧಪಟ್ಟಂಗೆ ಕೋಡಿ ಬಗ್ಗೆ, 1 to 5 ಬಗ್ಗೆ, ಪಾವತಿ ಖಾತೆ ಬಗ್ಗೆ, ಮತ್ತು ಕ್ಯಾಸ್ಟ್ ಇನ್ಕಮ್ಮು ವಿಳಂಬ ಆಗ್ತಿರೋ ಬಗ್ಗೆ, ರೆಕಾರ್ಡ್ ರೂಮಲ್ಲಿ ಪಾಣಿ ಮಿಟೇಷನ್ನು ಕೊಡ್ತಾ ಇಲ್ಲ, ಇದೆಲ್ಲ ವಿಳಂಬನ ನಾವು ಕೇಳೋದಕ್ಕೋಸ್ಕರ ಹೋಗಿದ್ದು. ಅವರು ನಮಗೆ ಈ ವಿಚಾರವಾಗಿ ನಮಗೆ ಸ್ಪಂದಿಸಲಿಲ್ಲ, ನಮಗೆ ಸಿಕ್ಕಲೂ ಇಲ್ಲ ಅವರು. ಕಾನೂನಂತೆ ಕಾನೂನು, ಸರ್ಕಾರ, ಕಾನೂನಂತೆ ಕಾನೂನು,